ಇದು ಕೂಡ ಮಿಡ್ ಟರ್ಮಲ್ಲಿ ಇವತ್ತು ಕೇಳಿರೋಂಥ ಪ್ರಶ್ನೆನೇ. ಅಂದರೆ ಕ್ವಶನ್ ನಂಬರ್ 44 ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಿರೋದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರಿಂದ ಈ ಕ್ವಶನ್ ಬಂದು ಕೇಳಿರೋದು, ಆಯಿತಾ. ಫಸ್ಟ್ ಏನು ಮಾಡ್ತೀವಿ, ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರನೇ ಗಿವನ್ ಬರ್ಕೊಂಡಿದ್ದೀನಿ. ಏನು ಕೇಳಿದ್ದಾರೆ ಏನೇ ನಾನು ಕೂಡ ಅಕಾರ್ಡಿಂಗ್ ಟು ದಟ್ ಏನು ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅ ವೈರ್ ಬೆಂಡ್ ಟು ಅ ಫಾರ್ಮ್ ಆಫ್ ಸರ್ಕ್ಯುಲರ್ ಲೂಪ್ ಆಫ್ ಅ ರೇಡಿಯಸ್ 0.03 ಮೀಟರ್. ರೇಡಿಯಸ್ ಅಂತಂದರೆ ಆರಿಂದ ರೆಫರ್ ಮಾಡ್ತೀವಿ, 0.03 ಮೀಟರ್ ಬರೆದಿದ್ದೀನಿ. ಇಫ್ 3 ಆಂಪಿಯರ್ ಕರೆಂಟ್ ಅಂತಂದರೆ ಆಂಪಿಯರ್ ಏನಾಗುತ್ತೆ, 3 ಆಂಪಿಯರ್ ಕರೆಂಟ್ ಅಂತಲೇ ಕೊಟ್ಟಿದ್ದಾನೆ. I is equal to 3 ಆಂಪಿಯರ್ ಕರೆಂಟ್ನ ಬರ್ಕೊಂಡಿದ್ದೀನಿ. ನಂತರ ಫ್ಲೋಯಿಂಗ್ ಥ್ರೂ ದ ಲೂಪ್ ಅಂತಂದರೆ ಒಂದು ವೈರ್ ಇರುತ್ತೆ, ಅದನ್ನ ಬೆಂಡ್ ಮಾಡ್ಕೋತೀವಲ್ವ ಒಂದು ಸರ್ಕ್ಯುಲರ್ ಲೂಪ್ ಆಗಿ, ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಎಷ್ಟು ಅದರ ರೇಡಿಯಸ್ ಎಷ್ಟಿದೆ, ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಮತ್ತು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 0.04 ಮೀಟರ್ ಫ್ರಮ್ ದ ಸೆಂಟರ್. ಅಂತಂದರೆ ನಾನು ಹೇಳಿದ್ದೆ ಕ್ಲಾಸಲ್ಲೇ ಮಾಡುವಾಗ ನಾವೇನು ಮಾಡ್ತೀವಿ, ಒಂದು ಸರ್ಕ್ಯುಲರ್ ಲೂಪ್ ಇರುತ್ತೆ, ಆ ಸರ್ಕ್ಯುಲರ್ ಲೂಪಲ್ಲಿ ಸೆಂಟರಿಂದ ನಾವೇನು ಮಾಡ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತೀವಿ. ಅದನ್ನೇ ಎಕ್ಸ್ ಡಿಸ್ಟೆನ್ಸ್ ಅಂತ ತಗೋತೀವಿ. ಇಲ್ಲಿ ಈ ಡಿಸ್ಟೆನ್ಸನ್ನು ಸರ್ಕ್ಯುಲರ್ ಲೂಪದು ರೇಡಿಯಸ್ನೇ ಆರ್ ಅಂತ ತಗೋತೀವಿ. ಮತ್ತು ಇಲ್ಲೇನು ಹೇಳ್ತಿದ್ದಾನೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಸರ್ಕ್ಯುಲರ್ ಲೂಪಲ್ಲಿ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಆ ಸರ್ಕ್ಯುಲರ್ ಲೂಪಲ್ಲಿ ಕರೆಂಟು ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ, ಸೆಂಟರನ್ನು ಒಂದು ನಾವು ತಗೊಂಡು ಆ ಸೆಂಟರಿಂದ ಎಷ್ಟು ಡಿಸ್ಟೆನ್ಸ್ 0.04 ಮೀಟರಲ್ಲಿ ಆ ಪಾಯಿಂಟಲ್ಲಿ ನಾವು ಆ್ಯಕ್ಸಿಸಲ್ಲಿ ಏನು ಮಾಡಬೇಕು, ನಾನು ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಸಿಸಲ್ಲಿ ಅಂದರೆ ಈ ಆ್ಯಕ್ಸಿಸಲ್ಲಿ ನಾನು ಫೈಂಡ್ ಔಟ್ ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು. ಒಂದು ಸರ್ಕ್ಯುಲರ್ ಲೂಪಲ್ಲಿ ಬೆಂಡ್ ಆಗಿರುತ್ತೆ, ಈ ರೀತಿ ಇರೋದು. ಅದಕ್ಕೆ ಫಾರ್ಮುಲಾ ಏನಿದೆ ಅಂತಂದರೆ, ಬಿ ಆಕ್ಸಿಸ್ ಇಸ್ ಈಕ್ವಲ್ ಟು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅನ್ ಆಕ್ಸಿಸ್ ಆಫ್ ಅನ್ ಸರ್ಕ್ಯುಲರ್ ಲೂಪ್, ಆಯಿತಾ. ಒಂದು ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡೋಕ್ಕೆ ಇರುವಂಥ ಫಾರ್ಮುಲಾ ಯಾವುದಪ್ಪ ಅಂದರೆ, ಬಿ ಆಕ್ಸಿಸ್ ಇಸ್ ಈಕ್ವಲ್ ಟು μ0 I ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 2r ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಹೋಲ್ ಟು ದ ಪವರ್ ಆಫ್ 3/2. ಓಕೆ, ಇದನ್ನು ನೆಕ್ಸ್ಟ್ ಏನು ಮಾಡ್ತೀವಿ, μ0 ಅಂತಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರಿತಾ ಇದ್ದೀನಿ ಇಲ್ಲಿ. μ0 ಅಂತಂದರೆ ಇಟ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಬಿ ಇಸ್ ಈಕ್ವಲ್ μ0 ಇಸ್ ಈಕ್ವಲ್ ಟು 4/5 ಇಂಟು 10 ಟು ದ ಪವರ್ ಆಫ್ -7 ಇದೆ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಐ ಅಂತಂದರೆ 3 ಆಂಪಿಯರ್ ಕರೆಂಟು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆರ್ ಸ್ಕ್ವೇರ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ 0.03 ಸ್ಕ್ವೇರ್ ಬರ್ತಿದ್ದೀನಿ. ನೆಕ್ಸ್ಟ್ 2 ಅಗೇನ್ ಆರ್ ಸ್ಕ್ವೇರ್ ಅಂತಂದರೆ 0.03ನೇ ಇಲ್ಲೇ ಇದೆ. ಈಗೇನು ಎಕ್ಸ್ ಅಂತಂದರೆ 0.04 ಬರ್ದಿದ್ದೀನಿ. ಅಕಾರ್ಡಿಂಗ್ ಟು ದಟ್ ಏನಿದೆ ಅದರ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನು ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ ಅಷ್ಟೇ. ಇವಿಷ್ಟನ್ನು ಕೂಡ ಅಂದರೆ ಪೈ ವ್ಯಾಲ್ಯೂ ಗೊತ್ತಲ್ವ ನಮಗೆ, 3.14 ಪೈ ವ್ಯಾಲ್ಯೂ ಗೊತ್ತು. ಅದನ್ನು 4 ಇಂಟು 3.14 ಇಂಟು 3 0.03 ಸ್ಕ್ವೇರ್ನ ಮಾಡಿದಾಗ ನಮಗೆ ಫೈನಲ್ ಆಗಿ ಏನು ಬರುತ್ತಪ್ಪ ಅಂದರೆ 0.0339 ಬರುತ್ತೆ. ಅಂದರೆ 4 ಇಂಟು 3.14 ಇಂಟು 3 0.03 ಸ್ಕ್ವೇರ್ನ ನಾವು ಇಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ, ಇಷ್ಟು ಮೇಲ್ಗಡೆ ನ್ಯೂಮರೇಟರ್ನ ಕ್ಯಾಲ್ಕುಲೇಟ್ ಮಾಡಿದಾಗ 0.03 ಬರುತ್ತೆ. ಇದನ್ನು ನಾನು ಆ್ಯಕ್ಚುಲಿ 10 ಟು ದ ಪವರ್ ಆಫ್ -7 ಇದೆ. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ 1 2ನ ಮೂವ್ ಮಾಡ್ತೀನಿ. 2 ಮಾಡಿದಾಗ ಏನಾಗುತ್ತೆ, 3.39 ಆಗುತ್ತೆ. ನಾವೇನಾದರೂ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಮೂವ್ ಮಾಡಿದ್ರೆ ಅದೇನಾಗುತ್ತೆ, ಪವರ್ ಏನಾಗುತ್ತೆ, ನೆಗೆಟಿವಲ್ಲಿ ರೈಸ್ ಆಗುತ್ತೆ, ಆಗ 7 ಆಗುತ್ತೆ. ಫೈನಲ್ ಆಗಿ 3.39 ಇಂಟು 10 ಟು ದ ಪವರ್ ಆಫ್ -9 ಬರ್ದಿದ್ದೀನ. 3 ಇಂಟು 39 ಇಂಟು 10 ಟು ದ ಪವರ್ ಆಫ್ -9 ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಡಿನಾಮಿನೇಟರ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋದು. 0.03 ಇಂಟು 0.03 ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ, ಅದು ಬರುತ್ತೆ. ಇದನ್ನು ಕೂಡ ಸ್ಕ್ವೇರ್ ಮಾಡಿದಾಗ ಇದು ಬರುತ್ತೆ. ಎರಡನ್ನೂ ಸ್ಕ್ವೇರ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದಾಗ 0.025 ಬರುತ್ತೆ. ಆ 0.025ನ ನಾನೇನು ಮಾಡ್ತೀನಪ್ಪ ಅಂದರೆ, ಈ 0.0025 ಇದೆಯಲ್ವಾ, ಹೋಲ್ ಟು ದ ಪವರ್ ಆಫ್ 3/2 ಇದೆ. 0.0025 ಇದೆ, ಅಲ್ಲಿ ಅದನ್ನು ಹೋಲ್ ಟು ದ ಪವರ್ ಆಫ್ 3/2 ಇದೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ, 0.0025ನ ಜಸ್ಟ್ 1/2 ಇಂಟು 3 ಅಂತ ಬರಿಬೋದಾ. ಓಕೆ, ಅಗೇನ್ 0.0025ನ 0.025ನ ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರಿಬೋದಾ. ಇವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 3 ಅಂತ ಯಾಕೆ ಬರಿತೀನಿ ಅಂತ ಹೇಳ್ತೀನಿ. ತೆಗೆದಾಗ ಏನಾಗುತ್ತೆ, ಇದನ್ನು ಸ್ಕ್ವೇರ್ ರೂಟ್ ತೆಗೆದಾಗ 0.05
ಸ್ಕ್ವೇರ್ ರೂಟನ್ನು ತೆಗೆದಾಗ ಯಾವುದನ್ನು 0.025ನ ಸ್ಕ್ವೇರ್ ರೂಟನ್ನು ತೆಗೆದಾಗ 0.5 ಬರುತ್ತೆ. ಸರ್ ಯಾಕೆ ಸರ್ ಇದನ್ನು ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಸ್ಕ್ವೇರ್ ರೂಟ್ ಯಾಕೆ ಹಾಕ್ಲಿ ಅಂತಂದರೆ, ಯಾವುದೇ ಒಂದು ವ್ಯಾಲ್ಯೂನ 1/2ನ ಅದರ ಮೇಲೆ 1/2 ಪವರ್ ಇತ್ತು ಅಂತಂದರೆ ಸ್ಕ್ವೇರ್ ರೂಟ್ ಆಫ್ ಎ ಅಂತ ಬರಿಬೋದು ಅಕಾರ್ಡಿಂಗ್ ಟು ಎಕ್ಸ್ಪೋನೆನ್ಷಿಯಲ್ ರೂಲ್ ಪ್ರಕಾರ. ಅದೇ ರೀತಿಲಿ 0.025 ಇದೆಯಲ್ಲ, ಅದನ್ನು ಏನಾಗಿದೆ ಪವರ್ 1/2 ಇದೆ, ಅದಕ್ಕೋಸ್ಕರ ಅದಕ್ಕೆ ಸ್ಕ್ವೇರ್ ರೂಟ್ ಆಗ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಎಕ್ಸ್ಪೋನೆನ್ಷಿಯಲ್ ರೂಲ್ ಪ್ರಕಾರ. ಓಕೆ, ಎಕ್ಸ್ಪೋನೆನ್ಷಿಯಲ್ ರೂಲ್ ಪ್ರಕಾರ ಸ್ಕ್ವೇರ್ ರೂಟ್ ಹಾಕಿದೆ. ಈ ಸ್ಕ್ವೇರ್ ರೂಟ್ ಹಾಕ್ತ ನಂತರ ಇದನ್ನು ಸ್ಕ್ವೇರ್ ರೂಟ್ನ ತೆಗೆದಾಗ 0.025ನ 0.5 ಅಂತ ಬರ್ಕೋಬೋದು. ಈಗ ನೀವು ಉಳ್ಕೊಳ್ಳೋದೇನು 3ನ ಬರೆದಿದ್ದೀನಿ, ಅದನ್ನೇ ಬರೆದಿದ್ದೀನಿ. ಅದನ್ನು ಬರೆದಾಗ ಏನಾಗುತ್ತೆ, ಎಸ್ ಇಟ್ ಈಸ್ ಬರೆದಿದ್ದೀನಿ ನೋಡಿ, 0.05 ಬರುತ್ತೆ. ಅಂದರೆ ಸ್ಕ್ವೇರ್ ರೂಟ್ ತೆಗಿರೋ 0.0025ನ ಸ್ಕ್ವೇರ್ ರೂಟ್ ತೆಗೆದಾಗ 0.05 ಬರುತ್ತೆ ಎಸ್ ಇಟ್ ಈಸ್. ಅದನ್ನೇ ಇಲ್ಲಿ ಸಿಂಪ್ಲಿಫೈ ಮಾಡಿಬಿಟ್ಟು ಬರೆದಿದ್ದೀನಿ ನೋಡಿ, ಇಲ್ಲಿ ಆಯಿತಾ. ಇಲ್ಲಿ ತನಕ ಅರ್ಥ ಆಯಿತಾ? ಇವೆರಡನ್ನೂ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಇದನ್ನು ಸ್ಕ್ವೇರ್ ಮಾಡಿದೆ, ಇದನ್ನು ಸ್ಕ್ವೇರ್ ಮಾಡಿದೆ, ಇದನ್ನು ಸ್ಕ್ವೇರ್ ಮಾಡಿಬಿಟ್ಟು ಆ್ಯಡ್ ಮಾಡಿದೆ. ಏನಾಯಿತು, 0.025ನ ಬರೆದಿದ್ದೀನಿ ಅಲ್ಲಿ. ಓಕೆ, 0.025ನ ಬರೆದಿದ್ದೀನಿ. 3/2 ಇದೆ, ಅದನ್ನು 1/2 × 3 ಅಂತಲೂ ಬರೀಬೋದು, ಏನು ಚೇಂಜಸ್ ಆಗೋಲ್ಲ. ಅಗೇನ್ 1/2 ಅಂತಂದರೆ ಒಂದು ಯಾವುದೋ ನಂಬರ್ಲೆ ಪವರ್ 1/2 ಇದ್ದಾಗ ಅದನ್ನು ಸ್ಕ್ವೇರ್ ರೂಟ್ ಆಫ್ ಎ ಅಂತ ಬರ್ಕೋಬೋದು ಅಕಾರ್ಡಿಂಗ್ ಟು ಎಕ್ಸ್ಪೋನೆನ್ಷಿಯಲ್ ರೂಲ್ ಅಂತಲೇ. ಅದ್ರ ಪ್ರಕಾರನೇ ಇಲ್ಲಿ 1/2 ಇದೆ, ಅದನ್ನೇ 1/2ನ ತೆಗೆದುಬಿಟ್ಟು ಸ್ಕ್ವೇರ್ ರೂಟ್ ಆಫ್ 0.0025. ಈಗಿನ ರಿಮೈನಿಂಗ್ ಇರೋದು 3ನ ಬರ್ತಿದ್ದೀನಿ. ಇದನ್ನು ಸ್ಕ್ವೇರ್ ತೆಗೆದಾಗ 0.05 ಬರುತ್ತೆ. ಆಲ್ ಟು ದ ಪವರ್ ಆಫ್ ರಿಮೈನಿಂಗ್ ಏನಿದೆ 3 ಬರ್ತಿದ್ದೀನಿ, ಇದನ್ನು ಇಲ್ಲಿ ಬರ್ದಿರೋದು. ನಂತರ ಏನು ಮಾಡ್ತೀವಿ, ಇದನ್ನು ಪವರ್ 3 ಇದೆ ಅಂತಂದರೆ 0.05 ಅಂತ ಕ್ಯೂಬ್ ತಗೊಂಡಾಗ ಇದ್ರದ್ದು ಫೈನಲ್ ಆಗಿ ಏನು ಬರುತ್ತಪ್ಪ, ಇದ್ರದ್ದು ಕ್ಯೂಬ್ ತಗೊಂಡಾಗ ಅಂದರೆ 0.05 ಇಂಟು 0.05 ಇಂಟು 0.05. ಅದನ್ನು ಮಾಡಿದಾಗ ನಮಗೆ ಫೈನಲ್ ಆಗಿ ಅಂತ ಬರುತ್ತೆ 0.000125 ಬರುತ್ತೆ. ಯಾವುದನ್ನು, ಇದನ್ನು 0.05ನ ನಾವು ಕ್ಯೂಬ್ ತೆಗೆದಾಗ ಕ್ಯೂಬ್ ಮಾಡಿದಾಗ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. 0.0.05 ಮಾಡಿದಾಗ ಬರುತ್ತೆ. ಈಗ ಡೆಸಿಮಲ್ ಪಾಯಿಂಟ್ ಎಷ್ಟು ರಿಮೂವ್ ಮಾಡ್ತೀವಿ, 1 2 3 4 ಅಂದರೆ ಡೆಸಿಮಲ್ ಪಾಯಿಂಟ್ 1 2 3 4 ಯಾವ ಕಡೆ ರೈಟ್ ಸೈಡ್ ಮೂವ್ ಮಾಡಿದಾಗ 1.25 ಅಂದರೆ ಎಷ್ಟು ನಾನು ರೈಟ್ ಸೈಡ್ ಮೂವ್ ಮಾಡಿದ್ದೀನಿ. ರೈಟ್ ಸೈಡ್ ಮೂವ್ ಮಾಡಿದಾಗ 4 ಡಿಜಿಟ್ಸ್ನ ಮೂವ್ ಮಾಡಿದ್ದೀನಿ ಅಂತಂದರೆ ಅದರ ಪ್ರಕಾರ ಮೈನಸ್ ವ್ಯಾಲ್ಯೂಲಿ ಪವರ್ ಏನಾಗುತ್ತೆ, ರೈಸ್ ಆಗುತ್ತೆ. ಯಾಕೆ -4 ಬರ್ದಿದ್ದೀನಿ ಅಂದರೆ ಡೆಸಿಮಲ್ ಪಾಯಿಂಟ್ನ 1 2 3 4 ಮೂವ್ ಮಾಡಿದ್ದೀನ, ರೈಟ್ ಸೈಡ್ ಮೂವ್ ಮಾಡಿದ್ದೀನಿ. ರೈಟ್ ಸೈಡ್ ಮೂವ್ ಮಾಡಿದ್ರೆ ನೆಗೆಟಿವ್ ವೈಪಲ್ಲಿ ಪವರು ರೈಸ್ ಆಗುತ್ತೆ. -4 ಬರ್ತಿದ್ದೀನಿ, ಅದನ್ನೇ ಬರ್ದಿರೋದು ಇಲ್ಲಿ -1.25 × 10⁻⁻⁴ ಅಂತ. ಓಕೆ, ಇಷ್ಟು ಕೂಡ ಇಲ್ಲಿ ತನಕ ಅರ್ಥ ಆಯ್ತಾ? ಇದು ಅರ್ಥ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಗುತ್ತೆ. 3.39 ಇದೆ, ಇಲ್ಲೂ ಕೂಡ ಇದನ್ನು 2 × 125ನ ಮಲ್ಟಿಪ್ಲೈ ಮಾಡ್ತೀವಿ, 2.5 ಬರುತ್ತೆ. ಬಂದಾಗ 3.39ನ ಮತ್ತು 2.5ನ ಡಿವೈಡ್ ಮಾಡಿದಾಗ 1.356 ಬರುತ್ತೆ. ಇಲ್ಲಿ -5 ಯಾವ ರೀತಿ ಬರುತ್ತಪ್ಪ ಅಂದರೆ, ಇದು ಮೇಲ್ಗಡೆ ಹೋದಾಗ ಡಿನಾಮಿನೇಟರಿಂದ ನ್ಯೂಮಿನೇಟರ್ಗೆ ಹೋದಾಗ ಪಾಸಿಟಿವ್ +4 ಆಗುತ್ತೆ, -9 +4 ಅದಾಗುತ್ತೆ, -5 ಬರುತ್ತೆ. ಫೈನಲಿ 1.356 × 10⁻⁻⁵ ಟೆಸ್ಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪ್ದು ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡನ್ನೇ ಫೈಂಡ್ ಔಟ್ ಮಾಡಬೇಕು ಆ ಸರ್ಕ್ಯುಲರ್ ಲೂಪ್ ಅದು ಸೆಂಟರಲ್ಲಿ. ಇಲ್ಲೇನಾಗುತ್ತೆ, ಓನ್ಲಿ r² ಎಕ್ಸ್ ಏನಾಗುತ್ತೆ, ಆ ಡಿಸ್ಟೆನ್ಸ್ ಇಷ್ಟು ದೂರದಲ್ಲಿ ನಾನು ಫೈಂಡ್ ಔಟ್ ಮಾಡಿದ್ದು ಆನ್ ದ ಆಕ್ಸಿಸ್ ಆಫ್ ಎನಲ್ಲಿ, ಇಷ್ಟು ಡಿಸ್ಟೆನ್ಸಲ್ಲಿ ನಾನು ಫೈಂಡ್ ಔಟ್ ಮಾಡಿರೋದು. ಇದನ್ನು ಇವಾಗ ಏನು ಮಾಡ್ತೀನಿ, ಇಷ್ಟು ಡಿಸ್ಟೆನ್ಸಲ್ಲಿ ತಗೋತಾ ಇಲ್ಲ, ಅಟ್ ದ ಸೆಂಟರಲ್ಲೇ ತಗೋತಾ ಇರೋದು. ಇಲ್ಲೇ ನಾನು ಮ್ಯಾಗ್ನೆಟಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತಿರೋದು ಈ ಪಾಯಿಂಟಲ್ಲಿ. ಅವಾಗ ಈ ಎಕ್ಸ್ ಡಿಸ್ಟೆನ್ಸ್ ಏನಾಗುತ್ತೆ, 0 ಆಗಲ್ವಾ, ಅಷ್ಟೇ. ಅದನ್ನು ಇಗ್ನೋರ್ ಮಾಡಿದಾಗ ಇನ್ನು ಉಳ್ಕೊಳ್ಳೋದು ಏನಾಗುತ್ತೆ, r² ಆಗುತ್ತೆ. ಅದನ್ನು ಬರೆದಿದ್ದೀನಿ ಅಷ್ಟೇ. ಫೈನಲ್ ಆಗಿ ಅದನ್ನು ಮಾಡಿದಾಗ ಏನಾಗುತ್ತೆ, ಆ್ಯಕ್ಚುಲಿ 2r² ಆಗಬೇಕು. ಓಕೆ, 2r² ಆಗುತ್ತೆ. ಇಲ್ಲೂ ಕೂಡ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಆದಾಗ ನಂತರ ಏನು ಮಾಡ್ತೀವಿ, ಫೈನಲ್ ಆಗಿ ವ್ಯಾಲ್ಯೂಸ್ μ0 ಅಂದರೆ ಹೇಳಿದ್ದೀನಲ್ಲ 4 5, I ಅಂತಂದರೆ 3 amps, 2 ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ, r² ಅಂತಂದರೆ 0.03. ಅದನ್ನು ಫೈನಲ್ ಆಗಿ ವ್ಯಾಲ್ಯೂಸ್ನೆಲ್ಲ ಹಾಕ್ಬಿಟ್ಟು 4 × 3.14 × 3, ಅದೇ ರೀತಿ ಇದನ್ನು ಕೂಡ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆಗಿ 6.28 ಬರುತ್ತೆ. ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಬರುತ್ತೆ. ಇದೇ ರೀತಿ ಫೈಂಡ್ ಔಟ್ ಮಾಡಬೇಕು. ಯಾವುದಕ್ಕೆ, ಕ್ವಶನ್ ನಂಬರ್ 44 ಇನ್ನು ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥದ್ದಕ್ಕೆ. ಓಕೆ, ರೈಟ್. ಇದಕ್ಕೆ ಎಸ್ ಯೂನಿಟ್ ಬಂದು ಟೆಸ್ಲಾ ಅಂತ ಕರೀತಾರೆ, ಟಿ, ಅದಕ್ಕೋಸ್ಕರ ಟಿ ಬರ್ದಿರೋದು ಆಯಿತಾ. ಟೆಸ್ಲಾ ಟಿ ಇಂದ ರೆಫರ್ ಮಾಡ್ತೀವಿ.